ಕರ್ನಾಟಕದ ಖ್ಯಾತ ಬ್ಯಾಟ್ಸ್ಮನ್ ದಾಂಡಿಗ, ಭಾರತದ ನಂಬಿಕಸ್ಥ ದಾಂಡಿಗ, ವಾಲ್, ಮಹಾಗೋಡೆ, ರಾಹುಲ್ ದ್ರಾವಿಡ್ ಟೆಸ್ಟ್ ಕ್ರಿಕೆಟ್ನಲ್ಲೂ ಈಗಲೂ ಮಿಂಚ್ತಾ ಇದ್ದಾರೆ. ಸದ್ಯ ಅವರ ಚಿತ್ತವೀಗ ವಿದ್ಯುತ್ ಉತ್ಪಾದನಾ ಘಟಕದ ಕಡೆ ಹರಿದಿದೆ. ಹಾಗಿರುವಾಗ ಮಹಾಗೋಡೆ ಏನು ಮುಂದಿನ ಆಲೋಚನೆಯನ್ನು ಮಾಡಿದ್ದಾರೆ, ಬನ್ನಿ ನೋಡೋಣ ಈ ಸ್ಟೋರಿಯಲ್ಲಿ. ಕ್ರಿಕೆಟ್ ಆಟಗಾರರು ಅಂದ್ರೆ ಅವರಿಗೆ ಕ್ರಿಕೆಟ್ ಆಡೋದು ಬಿಟ್ಟು ಬೇರೆ ಕೆಲಸ ಇಲ್ಲ ಅನ್ನೋದು ಹಲವರ ಲೆಕ್ಕಾಚಾರ. ಆದ್ರೆ ಆಟಗಾರರು ಮಾತ್ರ ಹೋಟೆಲ್, ರೆಸ್ಟೋರೆಂಟ್, ಅಕಾಡೆಮಿ ಹೀಗೆ ಹಲವು ಉದ್ಯಮಗಳಲ್ಲಿ ತೊಡಗಿರ್ತಾರೆ. ಆದ್ರೆ ಟೀಂ ಇಂಡಿಯಾದ ಗೋಡೆ ರಾಹುಲ್ ದ್ರಾವಿಡ್ ವಿಭಿನ್ನ ಉದ್ಯಮಕ್ಕೆ ಕೈ ಹಾಕಿದ್ದಾರೆ. ದ್ರಾವಿಡ್ ವಿದ್ಯುತ್ ಘಟಕವೊಂದರಲ್ಲಿ ಹಣ ಹೂಡೋಕೆ ಮುಂದಾಗಿದ್ದಾರೆ. ಹೌದು, ದ್ರಾವಿಡ್ ಛತ್ತೀಸ್ಗಢದ ಚಂಪಾ ಜಂಜ್ಗಿರ್ ಜಿಲ್ಲೆಯಲ್ಲಿ ತಲೆ ಎತ್ತುತ್ತಿರುವ ವಿದ್ಯುತ್ ಘಟಕವೊಂದರಲ್ಲಿ ಹಣ ಹೂಡಲಿದ್ದಾರೆ ಅನ್ನುವ ಸುದ್ದಿ ಹರಡಿದೆ. ಇತ್ತೀಚೆಗಷ್ಟೇ ದ್ರಾವಿಡ್ ಆ ಜಾಗಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಮುಖ್ಯಮಂತ್ರಿ ರಮನ್ ಸಿಂಗ್ ಜೊತೆಗೆ ದಿವಾಲ್ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಹೈದರಾಬಾದ್ ಮೂಲದ ಕಂಪನಿಯೊಂದು 3600 ಮೆಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಘಟಕವನ್ನ ಆರಂಭಿಸ್ತಾ ಇದೆ. ದ್ರಾವಿಡ್ ಕಳೆದ 1-2 ತಿಂಗಳುಗಳಿಂದ ಇಲ್ಲಿಗೆ ನಿರಂತರವಾಗಿ ಭೇಟಿ ಕೊಡ್ತಾ ಇದ್ದಾರೆ. ವಿದ್ಯುತ್ ಘಟಕದ ಕಾಮಗಾರಿ ಬಹುತೇಕ ಮುಕ್ತಾಯವಾಗಿದ್ದು ಸದ್ಯದಲ್ಲೇ ವಿದ್ಯುತ್ ಉತ್ಪಾದನೆಯ ಕಾರ್ಯ ಆರಂಭವಾಗಲಿದೆ ಎನ್ನಲಾಗಿದೆ. ಒಟ್ನಲ್ಲಿ ದ್ರಾವಿಡ್ ತಾವು ಎಲ್ಲದರಲ್ಲೂ ವಿಭಿನ್ನ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ದ್ರಾವಿಡ್ರ ಈ ಹೊಸ ಇನ್ನಿಂಗ್ಸ್ ತಮ್ಮ ಕ್ರಿಕೆಟ್ ಆಟದಷ್ಟೇ ಸೊಗಸಾಗಿರ್ಲಿ ಅನ್ನೋದೇ ನಮ್ಮ ಹಾರೈಕೆ. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.